ನಮಸ್ತೆ ಫ್ರೆಂಡ್ಸ್. ನಾವಿವಾಗ ಭೂಗೋಳವನ್ನು ಇಲ್ಲಿ ಅಧ್ಯಾಯ ಮಾಡೋಣ. ಇವಾಗ 1ನೇ ಅಧ್ಯಾಯ ಯಾವುದದು? ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಅಂದರೆ ಈ ಜಗತ್ತಲ್ಲಿ ನಮ್ಮ ಭಾರತದ ಸ್ಥಾನ, ಅದು ವಿಸ್ತೀರ್ಣದಲ್ಲಾಗಿರ್ಬೋದು ಅಥವಾ ಜನಸಂಖ್ಯೆ, ಹೀಗೆ ಇದರಲ್ಲಿ ಭಾರತದ ಸ್ಥಾನ ಹೆಂಗಿದೆ ನಮ್ಮ ಜಗತ್ತಿನಲ್ಲಿ ಮತ್ತು ಅದರ ವಿಸ್ತೀರ್ಣ ಎಲ್ಲ ಎಷ್ಟಿದೆ ಅಂತ ನಮ್ಮ ದೇಶದ ಅಳತೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಈ ಪಾಠದಲ್ಲಿ ನಾವು ಏನೇನು ಕಲಿತೀವಿ ಅಂತಂದರೆ, ಪ್ರಪಂಚ ಹಾಗೂ ಏಷ್ಯಾ ಖಂಡದಲ್ಲಿ ಭಾರತದ ಸ್ಥಾನ. ಅಂದರೆ ಈ ಏಷ್ಯಾ ಖಂಡ ಅಂತೇನು, ಇವಾಗ ಜಗತ್ತು ಅಂದರೆ ಪ್ರಪಂಚ ಅನ್ನೋದೇನಿರುತ್ತೆ, ಆ ಪ್ರಪಂಚದಲ್ಲಿ ಏಷ್ಯಾ ಖಂಡ ಇದೆಯಲ್ಲ, ಆ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತದ ಸ್ಥಾನ ಎಲ್ಲಿದೆ, ಎಷ್ಟಿದೆ ಅಂತ ನೋಡೋದು. ಭಾರತದ ವಿಸ್ತೀರ್ಣ ಮತ್ತು ಮೇರೆಗಳು. ಅಂದರೆ ಭಾರತದ ವಿಸ್ತೀರ್ಣ ಎಷ್ಟು, ಅದು ಎಷ್ಟು ಅಳತೆ ಇದೆ, ಎಷ್ಟು ಅಗಲ ಚಾಚಿಕೊಂಡಿದೆ, ಅದನ್ನೆಲ್ಲ ನೋಡೋಣ. ಭಾರತದ ನೆರೆಯ ರಾಷ್ಟ್ರಗಳು, ಅಂದರೆ ನಮ್ಮ ಭಾರತದ ಅಕ್ಕಪಕ್ಕದ ರಾಷ್ಟ್ರಗಳು ಯಾವ್ಯಾವ, ಅವೆಲ್ಲನೂ ಕೂಡ ಈ ಅಧ್ಯಾಯದಲ್ಲಿ ನಾವು ನೋಡೋಣ. ಭಾರತದ ಸ್ಥಾನ. ಈ ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅಂತ ನೋಡೋಣ. ಭಾರತವು ಭೌಗೋಳಿಕವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಇದು ನೋಡಿ, ಇದೇನಿದೆ ಅಲ್ಲ, ಇದು ಪ್ರಪಂಚ ಅಂದರೆ ಜಗತ್ತು. ನಾವು ಗೋಳ ಅಂತ ಏನು ಹೇಳ್ತೇವಲ್ಲ, ಅದು ನೀವು ಗೋಳ ನೋಡಿರ್ತೀರಲ್ಲ, ಇದು ಗೋಳ. ಈ ಗೋಳದಲ್ಲಿ ಉತ್ತರ ಭಾಗ, ಈ ಮಧ್ಯ ಗೆರೆ ಏನಿದೆ ಅಲ್ಲ, ಅದು ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಏನು, ಈ ಗೋಳವನ್ನು ಅರ್ಧ ಭಾಗವಾಗಿ ಅದು ವಿಂಗಡಣೆ ಮಾಡಿದೆ. ಇದು ಭಾಗ ಮಾಡಿದಾಗ ಉತ್ತರ ಭಾಗ ಮತ್ತು ದಕ್ಷಿಣ ಗೋಳಾರ್ಧ ಮತ್ತು ಉತ್ತರ ಗೋಳಾರ್ಧ ಅಂತ ಆಗಿರುತ್ತಲ್ಲ. ಈಗ ಉತ್ತರ ಗೋಳಾರ್ಧದಲ್ಲಿ ಏನಿದು ಭಾರತ ನಮ್ಮ ದೇಶ ನೆಲೆಸಿದೆ. ಮತ್ತು ಉತ್ತರ ಗೋಳಾರ್ಧ ಅಲ್ಲದೆ ಇದು ಯಾವ ದಿಕ್ಕಲ್ಲಿ ಬರುತ್ತೆ, ಇವಾಗ ಪೂರ್ವ ಭಾಗದ ಮಧ್ಯದಲ್ಲಿ ಬರುತ್ತೆ ಭಾರತ. ಅದನ್ನೇ ಅವರು ಹೇಳಿದ್ದಾರೆ. ಭಾರತ ಭೌಗೋಳಿಕವಾಗಿ ಉತ್ತರ ಗೋಳಾರ್ಧದಲ್ಲಿ ಬರುತ್ತೆ ಮತ್ತು ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನೆಲೆಸಿದೆ. ಇದು ಆಗ್ನೇಯ ಏಷ್ಯಾದ, ಇಲ್ಲಿ ನೋಡ್ಬೋದು ನೀವು, ಇದು ಜಗತ್ತಲ್ವ, ಈ ಜಗತ್ತಲ್ಲಿ ಒಟ್ಟು 7 ಖಂಡಗಳಿವೆ. ಯಾವ್ಯಾವುದು? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ, ಹೀಗೆ ಏನಿರುತ್ತಲ್ಲ, ಅಂಟಾರ್ಟಿಕಾ ಅಂತ ಅದು ಒಂದು. ಮತ್ತು ಹಿಂಗೇನಿರುತ್ತಲ್ಲ, ಇದರಲ್ಲಿ ನಮ್ಮ ಖಂಡ ಯಾವುದು? ಏಷ್ಯಾ ಖಂಡ ಅಲ್ವಾ, ಅದು ಜಗತ್ತಿನ ಅತ್ಯಂತ ದೊಡ್ಡ ಖಂಡ. ನೀವು ಇಲ್ಲಿ ವಿಸ್ತೀರ್ಣದಲ್ಲಿ ನೋಡಬಹುದು. ಏನಿಲ್ಲಿ ಏಷ್ಯಾ ಖಂಡ ಇಲ್ಲಿದೆ ಅಲ್ಲ, ಇದು ಇಷ್ಟು ದೊಡ್ಡದಾಗಿದೆ. ಏಷ್ಯಾ ಖಂಡ ದೊಡ್ಡದು, ಮತ್ತು ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಬರುತ್ತೆ. ಇದು ಎಲ್ಲಿ ಬರುತ್ತೆ? ಏಷ್ಯಾದ ಇಲ್ಲಿ ನೋಡಿ ಹೇಳಿರ್ತಾರೆ, ಇದು ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ಪರ್ಯಾಯ ದ್ವೀಪ. ಇದು ಏಷ್ಯಾ ಅಲ್ವಾ, ಏಷ್ಯಾ ಖಂಡದ ಆಗ್ನೇಯ ಭಾಗದಲ್ಲಿ ಭಾರತ ಬರುತ್ತೆ. ಮತ್ತು ಇದು ಭಾರತ ಅನ್ನೋದೇನಿದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಅಂದರೆ ಗೊತ್ತಾಗುತ್ತಲ್ಲ, 3 ಕಡೆ ನೀರಿಂದ ಆವರಿಸಿದ್ದು, ಒಂದು ಕಡೆ ಭೂಮಿಯಿಂದ ಆವರಿಸಿದ್ರೆ ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ. ಸಂಪೂರ್ಣವಾಗಿ ನೀರು ಅದನ್ನು ಆವರಿಸಿತ್ತಂದರೆ ಅದಕ್ಕೆ ದ್ವೀಪ ಅಂತ ಕರಿತೀವಿ ನಾವು. ಅದೇ 3 ಕಡೆ ನೀರಿಂದ ಒಂದು ಕಡೆ ಭೂಮಿ ಇತ್ತು ಅಂದರೆ ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇದು ಏಷ್ಯಾದ ಆಗ್ನೇಯ ಭಾಗದಲ್ಲಿ ಬರುತ್ತೆ ಮತ್ತು ಜಗತ್ತಿನ ವಿಚಾರದಲ್ಲಿ ನೋಡುವಾಗ ಅದು ಉತ್ತರ ಗೋಳಾರ್ಧದಲ್ಲಿ ಬರುತ್ತೆ ಮತ್ತು ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ಬರುತ್ತೆ ಭಾರತದ ಪ್ರಧಾನ ಭೂಭಾಗವು 8.4 ಡಿಗ್ರಿದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68.7 ಡಿಗ್ರಿಯಿಂದ 97.25 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಅಂದರೆ ಈ ಭಾರತದ ವಿಸ್ತೀರ್ಣವನ್ನು ಹೇಳ್ತಿದ್ದಾರೆ. ಅಂದರೆ ಅವರು ಈಗ ನಾವು ಉತ್ತರ ರೇಖಾಂಶ ಅಂತ ನೀವು ಅಧ್ಯಯನ ಮಾಡಿರ್ದಿರಲ್ಲ, ಆ ಉತ್ತರ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಅದರ ಅಳತೆಗಳ ಕೊಟ್ಟಿದ್ದಾರೆ. ಅಂದರೆ ಇದು ಭಾರತ ಅನ್ನೋದು ಅಕ್ಷಾಂಶಗಳು ಎಲ್ಲೆಲ್ಲಿ ಬರುತ್ತೆ ಅಂದರೆ 8.4 ಡಿಗ್ರಿದಿಂದ ಹಿಡ್ಕೊಂಡು 37.6 ಡಿಗ್ರಿ ತನಕ ಅದು ಉತ್ತರ ಅಕ್ಷಾಂಶ ಏನು ಬರುತ್ತಲ್ಲ, ಆ ಅಕ್ಷಾಂಶಗಳ ಮಧ್ಯದಲ್ಲಿ ಇದು ಭಾರತ ಅನ್ನೋದು ನೆಲೆಸಿದೆ. ಮತ್ತು ರೇಖಾಂಶಗಳು ಎಲ್ಲಿ ಅಂತಂದರೆ 68.7 ಡಿಗ್ರಿಯಿಂದ ಹಿಡ್ಕೊಂಡು 97.25 ಡಿಗ್ರಿ ತನಕ ಏನಿದು ರೇಖಾಂಶಗಳ ಮಧ್ಯ ಇದು ಭಾರತ ಅನ್ನೋದು ವಿಸ್ತರಣೆ ಆಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನೂ ದಕ್ಷಿಣಕ್ಕೆ ವಿಸ್ತರಿಸಿವೆ. ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಂತ ಏನಿರ್ತಾವಲ್ಲ, ಅವು ದಕ್ಷಿಣ ಭಾಗದಲ್ಲಿ ಬರುತ್ತವೆ. ಅಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಅದು ವಿಸ್ತರಣೆ ಆಗಿವೆ.
ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದೆ. ನೀವು ಭಾರತ ನೋಡಿರ್ತೀರಲ್ಲ, ಈ ಭಾರತದಲ್ಲಿ ಅತ್ಯಂತ, ಇವಾಗ ದಕ್ಷಿಣ ಭಾಗ ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ, ಆ ದಕ್ಷಿಣ ಭಾಗದ ಪೂರ್ತಿ ತುದಿ ಅಂತಂದರೆ, ದಕ್ಷಿಣದ ತುದಿ ಅಂತಂದರೆ ಯಾವುದು ಅಂತ ಹೇಳ್ತೇವೆ ನಾವು? ಇಂದಿರಾ ಪಾಯಿಂಟ್ ಅಂತ ಹೇಳ್ತೇವೆ. ಈ ಇಂದಿರಾ ಪಾಯಿಂಟ್ ಎಲ್ಲಿದೆ? ಇದು ನಿಕೋಬಾರ್ ದ್ವೀಪದ 6.45 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇದೆ. ಇದು ಏನು ದಕ್ಷಿಣದ ತುದಿ ಅಂತ ಹೇಳ್ತೇವೆ, ಭಾರತದ ಅತ್ಯಂತ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್. ಇದನ್ನ ನೆನಪಿಟ್ಕೊಳ್ಳಿ. ಮತ್ತು ಇದಕ್ಕೆ ಪ್ರತಿಯಾಗಿ ಜಮ್ಮು ಮತ್ತು ಕಾಶ್ಮೀರದ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಮತ್ತು ಈ ಜಮ್ಮು ಕಾಶ್ಮೀರ ಏನಿದೆ ಅದು ಉತ್ತರ ಭಾಗದಲ್ಲಿದೆ ಅಲ್ಲ, ಸಂಪೂರ್ಣ ಉತ್ತರ ಭಾಗದಲ್ಲಿ, ಅಂದರೆ ಭಾರತ ಏನು ಪ್ರಾರಂಭ ಆಗೋದೇ ಇಲ್ಲಿಂದ. ಸೊ ಈ ಜಮ್ಮು ಕಾಶ್ಮೀರದ ಏನು ತುದಿಯಲ್ಲಿ ಏನಿರುತ್ತಲ್ಲ ಅದು ಭಾರತದ ಅತ್ಯಂತ ಉತ್ತರ ತುದಿಯಾಗಿದೆ. ಇದಕ್ಕೇನಂತ ಹೇಳ್ತೇವೆ? ಇಂದಿರಾ ಕೋಲ್ ಅಂತ ಹೇಳ್ತೇವೆ. ಅಂದರೆ ಉತ್ತರ ಭಾಗದಲ್ಲಿರೋದು ಇಂದಿರಾ ಕೋಲ್ ಮತ್ತು ದಕ್ಷಿಣ ಭಾಗದಲ್ಲಿರೋದು ಇಂದಿರಾ ಪಾಯಿಂಟ್. ಭಾರತದ ಮಧ್ಯಭಾಗದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರವು ಹಾಯ್ದು ಹೋಗಿದೆ ಮತ್ತು ಅದು ಉತ್ತರ ಅಕ್ಷಾಂಶ ಆಗಿರ್ಬೋದು. ಮತ್ತು 82.5 ಡಿಗ್ರಿ ಪೂರ್ವ ರೇಖಾಂಶವು ದೇಶದ ಮಧ್ಯದಲ್ಲಿ ಹಾಯ್ದು ಹೋಗಿದೆ. ಇದು ಭಾರತದ ಮಧ್ಯ ರೇಖಾಂಶವಾಗಿದ್ದು ಭಾರತೀಯ ಆದರ್ಶ ಕಾಲಮಾನವು IST ಈ ರೇಖಾಂಶವನ್ನು ಆಧರಿಸಿದೆ. ಅಂದರೆ ನೀವು ನೋಡ್ಬೋದು ಇಲ್ಲಿ ಭಾರತದ ಮಧ್ಯಭಾಗದಲ್ಲಿ ಏನಿದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವೇನು ಹೇಳ್ತೀವಲ್ಲ, ಅಂದರೆ ಅದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಇದು ಕೂಡ ನೀವು ನೆನಪಿಟ್ಕೊಳ್ಬಹುದು. ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಇಂಗ್ಲೀಷಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಭಾರತದ ಮಧ್ಯಭಾಗದಲ್ಲಿ ಇದು ಹಾಯ್ದು ಹೋಗಿದೆ. ಇಲ್ಲಿ ಏನು ಅಕ್ಷಾಂಶ ಉತ್ತರದಲ್ಲಿ ಎಷ್ಟಂದರೆ 23.5 ಡಿಗ್ರಿ, ಅಂದರೆ 23 1.5 ಅಂತ. ಮತ್ತು ಪೂರ್ವ ರೇಖಾಂಶ ಎಷ್ಟು 82 1.5 ಅಂತ ಅಷ್ಟೇ. ಸೊ ಹಾಯ್ದೋಗಿದೆ. ಮತ್ತು ನಮ್ಮ ಭಾರತದ ಆದರ್ಶ ಕಾಲಮಾನ ಅಂತಂದರೆ ಹೆಂಗಿದೆ? IST ಅಂತ ಇದೆ, ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ. ಇದು ಆ ರೇಖಾಂಶವನ್ನು ಇದು ಆಧರಿಸಿದೆ. ಇನ್ನು ವಿಸ್ತೀರ್ಣ, ಈ ಭಾರತ ಎಷ್ಟು ಉದ್ದ ಚಾಚಿದೆ, ಎಷ್ಟು ಅಗಲ ಚಾಚಿದೆ ಅನ್ನೋದನ್ನು ನಾವು ನೋಡೋಣ. ಭಾರತದ ವಿಸ್ತೀರ್ಣಗಳೆಷ್ಟು ಅಂತ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾಗಳ ತರುವಾಯ ಭಾರತವು ಪ್ರಪಂಚದ 7ನೇಯ ದೊಡ್ಡ ರಾಷ್ಟ್ರ. ಅಂದರೆ ನಾವು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತವು ಜಗತ್ತಿನಲ್ಲಿ, ಅಂದರೆ ಪ್ರಪಂಚದಲ್ಲಿ 7ನೇಯ ದೊಡ್ಡ ರಾಷ್ಟ್ರ ಆಗಿದೆ. ಅಂದರೆ ಮೊದಲನೆಯ ದೊಡ್ಡ ರಾಷ್ಟ್ರ ಯಾವುದು? ರಷ್ಯಾ. ನೀವು ಇದನ್ನ ನೆನಪಿಟ್ಕೊಳ್ಬಹುದು. ಏನು GK ಅಂದರೆ ಜನರಲ್ ನಾಲೆಜ್ ಕ್ವಶನಲ್ಲಿ ನಿಮಗೆ ಈ ಥರ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕ್ವಶನ್ಸ್ ಬಂದರೆ ನೀವು ನೆನಪಿಟ್ಕೊಳ್ಬೋದು. ಏನು ಜಗತ್ತಿನ ದೊಡ್ಡ ರಾಷ್ಟ್ರ ಯಾವುದು ಅಂತಂದರೆ ವಿಸ್ತೀರ್ಣದಲ್ಲಿ ಅದು ರಷ್ಯಾಯಲ್ಲಿ ನಮ್ಮ ಏಷ್ಯಾ ಖಂಡದಲ್ಲೇ ಬರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ರಷ್ಯಾ, ಎರಡನೇ ಸ್ಥಾನದಲ್ಲಿ ಕೆನಡಾ, ನಂತರ ಚೀನಾ, ನೆಕ್ಸ್ಟ್ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ. ಆನಂತರ ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ಆದಮೇಲೆ ಬರೋದು ಯಾವುದು? 7ನೇ ಸ್ಥಾನದಲ್ಲಿ ಬರುವಂಥದ್ದು ಭಾರತ. ಇದರ ಒಟ್ಟು ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಇದು ಪ್ರಪಂಚದ ವಿಸ್ತೀರ್ಣದಲ್ಲಿ 2.42% ಭಾಗವಾಗಿರುತ್ತದೆ. ಅಂದರೆ ನಮ್ಮ ಭಾರತದ ವಿಸ್ತೀರ್ಣ ಎಷ್ಟು? ಟೋಟಲ್ ಆಗಿ ಎಷ್ಟು ವಿಸ್ತೀರ್ಣ ಅಂದರೆ 32,87,263 ಚದುರ ಕಿಲೋಮೀಟರ್. ನಾವು ವಿಸ್ತೀರ್ಣವನ್ನು ಚದುರದಲ್ಲಿ ಅಳಿತೀವಲ್ಲ ಹಾಗೆ. ಇದು ಭಾರತದ ವಿಸ್ತೀರ್ಣ ಎಷ್ಟು? 32,87,263 ಚದುರ ಕಿಲೋಮೀಟರ್. ಇದನ್ನ ನೀವು ನೆನಪಿಟ್ಕೊಳ್ಳಿ, ಕೇಳ್ತಾರೆ ನಿಮಗೆ, ಇದು ಇಂಪಾರ್ಟೆಂಟ್ ಅಂತ. ನೀವು ಅಂಡರ್ಲೈನ್ ಮಾಡ್ಕೋಬೋದು ಇದನ್ನು. ಮತ್ತು ನಮ್ಮ ಈ ಭಾರತವು ಈ ಪ್ರಪಂಚದ ವಿಸ್ತೀರ್ಣದಲ್ಲಿ ಎಷ್ಟು ಭಾಗ ಆಗಿರುತ್ತೆ ಅಂದರೆ 2.42 ಭಾಗ ಆಗಿರುತ್ತೆ. ಅಂದರೆ ಪ್ರಪಂಚ ಅಂತ ನಾವು ತಗೊಂಡ್ರೆ ಆ ಪ್ರಪಂಚದ 2.42 ಭಾಗ ಅದು ನಮ್ಮ ಭಾರತದ ಪ್ರದೇಶ ಆಗಿರುತ್ತೆ ಅಂತ. ಪೂರ್ವ ಪಶ್ಚಿಮವಾಗಿ 2,933 ಕಿಲೋಮೀಟರ್ ಅಗಲ ಹಾಗೂ ಉತ್ತರ ದಕ್ಷಿಣವಾಗಿ 3,214 ಕಿಲೋಮೀಟರ್ ಉದ್ದವಾಗಿದೆ. ಅಂದರೆ ನಾವು ಇದು ಭಾರತವನ್ನು ನೋಡ್ಬೋದು. ಇದು ಅಗಲ ಅಂದರೆ ಪೂರ್ವದಿಂದ ಪಶ್ಚಿಮ ತನಕ ಎಷ್ಟಿದೆ? ಇದು 2,933 ಕಿಲೋಮೀಟರ್ ಇದೆ. ಅದೇ ನಾವು ಉದ್ದ ಅಂತ ತಗೊಂಡ್ರೆ, ಅಂದರೆ ಉತ್ತರ ಮತ್ತು ದಕ್ಷಿಣ ತನಕ ಅಂತ ನಾವು ತಗೊಂಡ್ರೆ ಎಷ್ಟಿದೆ? 3,214 ಕಿಲೋಮೀಟರ್ ಉದ್ದಾಗಿದೆ. ಅಂದರೆ ನಮ್ಮದು ನಾರ್ತ್ ಮತ್ತು ಸೌತ್ ಅಂದರೆ ಉತ್ತರ ಮತ್ತು ದಕ್ಷಿಣ ತನಕ ಎಷ್ಟಿದೆ ಅದು ಜಾಸ್ತಿ ಇದೆಯಲ್ಲ, ಅಗಲ ಕಡಿಮೆ ಇದೆ, ಆದರೆ ಉದ್ದ ಜಾಸ್ತಿ ಇದೆ. ಸೊ ಅಗಲ ಎಷ್ಟು? 2,933 ಕಿಲೋಮೀಟರ್. ಮತ್ತು ಉತ್ತರ ದಕ್ಷಿಣವಾಗಿ ಉದ್ದ ಎಷ್ಟಿದೆ? ಇದು
3214 ಕಿಲೋಮೀಟರ್. ಮೇರೆಗಳು. ಭಾರತವು ಭೂ ಮತ್ತು ಜಲಮೇರೆಗಳೆರಡನ್ನೂ ಹೊಂದಿದೆ. ಭೂಮೇರೆಯ ಉದ್ದ 15,200 ಕಿಲೋಮೀಟರ್. ಕೆಲವೆಡೆ ಹೊರತುಪಡಿಸಿ ದೇಶದ ಎಲ್ಲ ಭಾಗಗಳಲ್ಲೂ ನೈಸರ್ಗಿಕ ಗಡಿಗಳಿವೆ. ಉತ್ತರದಲ್ಲಿರುವ ಹಿಮಾಲಯ ಪರ್ವತಗಳು ಭಾರತ ಮತ್ತು ಚೀನಾಗಳ ನಡುವಣ ನೈಸರ್ಗಿಕ ಗಡಿಯಾಗಿವೆ. ಅಂದರೆ ಮೇರೆಗಳು ಅಂತಂದರೆ ನಾವೇನಂತ ತಿಳ್ಕೊಬೋದು, ಹೀಗೆ ಗಡಿಗಳು ಅಂತ ನಾವೇನು ಅಂದ್ಕೊಳ್ತೀವಲ್ಲ ಆ ಗಡಿಗಳು ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಈ ಭಾರತದಲ್ಲಿ ನಮ್ಮ ಭಾರತಕ್ಕೆ ಏನು ಭೂಮೇರೆಗಳು ಮತ್ತು ಜಲಮೇರೆಗಳು ಎರಡೂ ಕೂಡ ಇದೆ. ಭೂಮೇರೆಗಳಂದರೆ ಭೂಮಿಯನ್ನು ಏನು ಈಗ ನಮ್ಮ ದೇಶದಿಂದ ಬೇರೆ ದೇಶ ಅಂತ ನಾವು ಇದನ್ನು ಏನು ತಿಳ್ಕೊಳ್ಳೋಕ್ಕೆ, ಅಂದರೆ ಅದನ್ನು ವಿಂಗಡಣೆ ಮಾಡಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಮೇರೆಗಳು ಗಡಿಗಳು ಅಂತ ಇರ್ತಾವಲ್ಲ ಹಾಗೆ ಭಾರತಕ್ಕೆ ಭೂಮೇರೆಗಳು ಕೂಡ ಇದೆ ಮತ್ತು ಜಲಮೇರೆಗಳು ಕೂಡ ಇದೆ. ಅಂದರೆ ಭೂಮೇರೆಯ ಉದ್ದ 15,200 ಕಿಲೋಮೀಟರ್ ಇದ್ದು, ಅಂದರೆ ಕೆಲವೆಡೆ ಒಂದಿಷ್ಟು ಹೊರತುಪಡಿಸಿ ಉಳಿದ ಎಲ್ಲ ಭಾಗಗಳಲ್ಲೂ ಕೂಡ ಇಲ್ಲಿ ನೈಸರ್ಗಿಕ ಗಡಿಗಳಿವೆ. ಅಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಏನಿದೆ ಅಲ್ಲ, ಅದು ಭಾರತ ಮತ್ತು ಚೀನಾಗಳ ಏನು ನಡುವೆ ಒಂದು ನೈಸರ್ಗಿಕ ಗಡಿಯಾಗಿ ಅವು ಕಾರ್ಯವನ್ನು ನಿರ್ವಹಿಸ್ತವೆ. ಅಂದರೆ ಉತ್ತರ ಭಾಗದಲ್ಲಿ ಏನು ಹಿಮಾಲಯ ಪರ್ವತಗಳಿದಾವಲ್ಲ, ಅವು ಭಾರತ ಮತ್ತು ಚೀನಾಗಳ ನಡುವೆ ಒಂದು ಗಡಿಯಾಗಿ ಅದು ಕೆಲಸ ಮಾಡುತ್ತೆ ಅಂತ. ಭಾರತದ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಈ ನಮ್ಮ ಭಾರತದ ಒಂದು ಭೂಭಾಗದಲ್ಲಿ ಏನಿದೆಯಲ್ಲ, ಅಲ್ಲಿ 6,100 ಕಿಲೋಮೀಟರ್ ಎನ್ನುವುದು ಸಮುದ್ರ ತೀರ ಅಂತ ಇದೆ. ಆದರೆ ಅಂಡಮಾನ್, ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳ ತೀರಗಳನ್ನು ಒಳಗೊಂಡಂತೆ ದೇಶದ ಒಟ್ಟು ಸಮುದ್ರ ತೀರದ ಉದ್ದ 7,516.5 ಕಿಲೋಮೀಟರ್ಗಳು. ಅಂದರೆ ಕೇವಲ ಇದು ಪ್ರಧಾನ ಭೂಭಾಗ, ಅಂದರೆ ಮೇನ್ ಭೂಭಾಗ ಏನಿರುತ್ತೆ ಅದೆಲ್ಲ ಕೂಡಿಸಿದ್ರೆ 6,100. ಅಂದರೆ ಇಲ್ಲಿ ನಾವು ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪ ಅವುಗಳನ್ನೆಲ್ಲ ಕೂಡಿಸಿಲ್ಲ. ಅಕಸ್ಮಾತ್ ನಾವು ಅವುಗಳನ್ನು ಕೂಡಿಸ್ಕೊಂಡು ನಾವು ನಮ್ಮ ಭಾರತದ ಸಮುದ್ರ ತೀರ ಎಷ್ಟಿದೆ ಅಂತ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ, 7,516.5 ಜಲಮೇರೆ, ಅಂದರೆ ಅಷ್ಟು ಸಮುದ್ರ ತೀರ ಇದೆ ನಮ್ಮ ಭಾರತಕ್ಕೆ. ದೇಶದ ಪಶ್ಚಿಮದಲ್ಲಿ ಸಮುದ್ರ ತೀರದ ಉದ್ದ 7,516.5 ಕಿಲೋಮೀಟರ್ಗಳು. ದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಸಾಗರಗಳಿವೆ. ಅವು ದೇಶದ ನೈಸರ್ಗಿಕ ಗಡಿಗಳಾಗಿವೆ. ಅಂದರೆ ನಾವು ನೋಡಿರ್ತೀವಲ್ಲ, ಇವಾಗ ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಇವೆಲ್ಲ ಏನಿದು ಭಾರತದ ಸುತ್ತಲೂ ಕೂಡ ಇದು ಗಡಿಗಳಾಗಿ, ನೈಸರ್ಗಿಕ ಗಡಿಗಳಾಗಿ ಇವು ಇದೆ ಅಂತ. ನೆರೆಯ ರಾಷ್ಟ್ರಗಳು. ಅಂದರೆ ಇವಾಗ ನಮ್ಮ ಭಾರತಕ್ಕೆ ನೆರೆಯ ರಾಷ್ಟ್ರಗಳು, ಅಕ್ಕಪಕ್ಕದ ರಾಷ್ಟ್ರಗಳು ಯಾವ್ಯಾವ ಅವನ್ನೆಲ್ಲ ಕೂಡ ನಾವಿಲ್ಲಿ ನೋಡೋಣ. ಭಾರತವು 7 ನೆರೆಯ ದೇಶಗಳನ್ನು ಹೊಂದಿದೆ. ಅಂದರೆ ನಮ್ಮ ಭಾರತಕ್ಕೆ ಅಂಟಿಕೊಂಡ ಹಾಗೆಯೇ, ಅಂದರೆ ನಾವು ನಮ್ಮ ಪಕ್ಕದ ದೇಶ ಅಂತ ಏನು ಹೇಳ್ತೇವಲ್ಲ ಹಾಗೆ 7 ನೆರೆಯ ದೇಶಗಳು ಇವೆ. ಯಾವ್ಯಾವ ಅಂತಂದರೆ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇಲ್ಲಿ ನೀವು ಭಾರತವನ್ನು ನೋಡ್ಬೋದು. ಇಲ್ಲಿ ಭಾರತ ವಾಯುವ್ಯ ಅಂದರೆ ಏನು ಹೇಳ್ಬೋದು, ನಾನು ನಿಮಗೆ ಒಂದು ನೆನಪಿಟ್ಕೊಳ್ಳೋಕೆ ಹೇಳಿದ್ನಲ್ಲ, ಉ ಈ ಪು ಆ ದ ನೈ ಪ ವ ಅಂತ. ಅಂದರೆ ಉ ಅಂದರೆ ಉತ್ತರ, ಈ ಅಂದರೆ ಈಶಾನ್ಯ, ಪು ಅಂದರೆ ಪೂರ್ವ. ಹೀಗೆ ಕ್ಲಾಕ್ ವೈಸ್ ಬರ್ರಿ, ಅಂದರೆ ಗಡಿಯಾರ ಹೆಂಗೆ ತಿರುಗುತ್ತಲ್ಲ ಹಂಗೆ ನೋಡಿ. ಇವಾಗ ಇದು ಉತ್ತರ ಅಂದರೆ ಇಲ್ಲಿ ಬರುತ್ತಲ್ಲ, ಇದು ಜಮ್ಮು ಕಾಶ್ಮೀರದ ಏನು ಬರುತ್ತೆ ಅದು ಉತ್ತರ, ಆನಂತರ ಈಶಾನ್ಯ, ಹೀಗೆ ಕ್ಲಾಕ್ ವೈಸ್ ಬರ್ರಿ. ಇವಾಗ ಉ ಈ ಅಂದರೆ ಈಶಾನ್ಯ, ಪು ಅಂತಂದರೆ ಪೂರ್ವ, ಆ ಅಂದರೆ ಆಗ್ನೇಯ, ದ ಅಂದರೆ ದಕ್ಷಿಣ, ನೈ ಅಂದರೆ ನೈಋತ್ಯ, ಪ ಅಂದರೆ ಪಶ್ಚಿಮ, ವ ಅಂದರೆ ವಾಯುವ್ಯ. ಅಂದರೆ ಉ ಈ ಪು ಆ ದ ನೈ ಪ ವ ಅಂತ. ಇವಾಗ ವಾಯುವ್ಯ ದಿಕ್ಕಲ್ಲಿ, ಭಾರತದ ವಾಯುವ್ಯ ದಿಕ್ಕಲ್ಲಿ ಯಾವ ದೇಶ ಬರುತ್ತೆ ನೋಡಿ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇವೆರಡು ಏನು ನಮ್ಮ ಭಾರತಕ್ಕೆ ನೆರೆಯ ರಾಷ್ಟ್ರಗಳಾಗಿರುತ್ತೆ. ಇದು ಎಲ್ಲಿ ವಾಯುವ್ಯ ದಿಕ್ಕಿನಲ್ಲಿ. ಮತ್ತು ಉತ್ತರದಲ್ಲಿ ನೇಪಾಳ, ಭೂತಾನ್ ಮತ್ತು ಚೀನಾ. ಈ ಉತ್ತರ ಏನು ಬರುತ್ತಲ್ಲ, ಉತ್ತರ ದಿಕ್ಕಲ್ಲಿ ಏನೇನು ಬರುತ್ತೆ, ನೇಪಾಳ ಬರುತ್ತಲ್ಲ, ಇಲ್ಲೇ ನೇಪಾಳ ಬರುತ್ತೆ, ಮತ್ತು ಚೀನಾ ಬರುತ್ತೆ, ಮತ್ತು ಯಾವುದು ಭೂತಾನ್ ಬರುತ್ತೆ. ಮತ್ತು ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳಿವೆ. ಈ ಪೂರ್ವ ಭಾಗ ಏನಿದೆಯಲ್ಲ ಇಲ್ಲೆಲ್ಲ ಯಾವ್ಯಾವ ಬರುತ್ತೆ, ಮಯನ್ಮಾರ್ ಬರುತ್ತೆ ಮತ್ತು ಬಾಂಗ್ಲಾದೇಶಗಳು ಕೂಡ ಇಲ್ಲಿ ಬರ್ತವೆ. ಒಟ್ಟು 7 ದೇಶಗಳಾದವಲ್ಲ ಯಾವ್ಯಾವು, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಮತ್ತು ನೇಪಾಳ್, ಭೂತಾನ್, ಚೀನಾ, ಮತ್ತು ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ಇನ್ನು ದಕ್ಷಿಣ ಭಾಗದಲ್ಲೆಲ್ಲ ಏನದು ಸಮುದ್ರಗಳಿದೆ.
ಆಗ್ನೇಯಕ್ಕೆ ಶ್ರೀಲಂಕಾ ದೇಶವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ. ಅಂದರೆ ಈ ಆಗ್ನೇಯ ಭಾಗದಲ್ಲಿ ಏನಿದೆ ಅಲ್ಲ, ಆಗ್ನೇಯ ಭಾಗದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಶ್ರೀಲಂಕಾ ಅಂತ ಇದೆ. ಆದರೆ ಈ ಶ್ರೀಲಂಕಾ ಏನಿದು ಇದು ನೆರೆಯ ರಾಷ್ಟ್ರ ಅಂತ ನಾವು ತಗೊಳ್ಳೋದಿಲ್ಲ, ಯಾಕಂದರೆ ಅದು ಅದರಲ್ಲಿ ಬೇರ್ಪಟ್ಟಿದೆ. ಅಂದರೆ ಇದು ಎಲ್ಲಿ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಅದು ಭಾರತದಿಂದ ಸಪರೇಟ್ ಆಗಿದೆ ಅಂತ. ಆಡಳಿತ ವಿಭಾಗಗಳು, ಏನೇನೆಲ್ಲ ಆಡಳಿತ ವಿಭಾಗಗಳಿದೆ ಭಾರತದಲ್ಲಿ ನೋಡೋಣ. ಭಾರತವು ಪ್ರಜಾಪ್ರಭುತ್ವ ಗಣರಾಜ್ಯ. ವಿಶಾಲವಾದ ಭಾರತವನ್ನು ಪ್ರಮುಖವಾಗಿ ಪ್ರಾದೇಶಿಕ ಭಾಷೆ ಮತ್ತು ಆಡಳಿತಾತ್ಮಕ ಅನುಕೂಲಕವಾಗಿ 28 ರಾಜ್ಯಗಳು ಮತ್ತು ದೆಹಲಿಯೂ ಸೇರಿದಂತೆ 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಕೇಂದ್ರ, ತೆಲಂಗಾಣ ಹೊಸ ರಾಜ್ಯ. ರಾಜ್ಯಗಳಲ್ಲಿ ರಾಜಸ್ಥಾನವು ವಿಸ್ತೀರ್ಣದಲ್ಲಿ ದೊಡ್ಡದು ಮತ್ತು ಗೋವಾ ಅತಿ ಚಿಕ್ಕದು. ಅಂದರೆ ನಮ್ಮ ಭಾರತ ಏನಿದೆ ಇದು ಪ್ರಜಾಪ್ರಭುತ್ವ ರಾಜ್ಯ ಅಂತ ನಿಮಗೆ ಗೊತ್ತಿದೆ. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಇದು. ಮತ್ತು ಇದು ಪ್ರಜಾಪ್ರಭುತ್ವ, ಅದಕ್ಕೆ ನಾವು ಇದಕ್ಕೆ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಪ್ರಜೆನೇ ಏನಿರ್ತಾನೆ ಇಲ್ಲಿ ಪ್ರಭು ಅಂತ ನಾವು ಹೇಳ್ತೇವೆ. ಅದಕ್ಕೋಸ್ಕರ ಇದು ಭಾರತ ಅನ್ನೋದು ಪ್ರಜಾಪ್ರಭುತ್ವ ಗಣರಾಜ್ಯ ಆಗಿರುತ್ತೆ. ಮತ್ತು ಇಲ್ಲಿ ವಿಶಾಲವಾದ ಭಾರತವನ್ನು ನಾವಿಲ್ಲಿ ಪ್ರಮುಖವಾಗಿ ಏನು ಪ್ರಾದೇಶಿಕ ಭಾಷೆಗಳಾಗಿ ಒಂದೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಭಾಷೆ ಇದೆಯಲ್ಲ, ಅಂದರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಮತ್ತು ನಾವು ಆಡಳಿತ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಭಾರತವನ್ನು ಒಟ್ಟು ಟೋಟಲ್ ಆಗಿ 28 ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಮತ್ತು ದೆಹಲಿಯನ್ನು ಹಿಡ್ಕೊಂಡು 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲು ಎಲ್ಲ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದು, ಇವಾಗ ದೆಹಲಿ ಕೂಡ ಸೇರಿಕೊಂಡು 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡ್ತಾರೆ. ದೆಹಲಿಯು ಏನು ರಾಷ್ಟ್ರೀಯ ರಾಜಧಾನಿ ಕೇಂದ್ರ. ಅಂದರೆ ನಮ್ಮ ಭಾರತದ ರಾಜಧಾನಿ ಯಾವುದು? ನವದೆಹಲಿ ಅಂತ ನಾವಿಲ್ಲಿ ಹೇಳ್ತೇವೆ, ದೆಹಲಿ ಅಂತ ನಾವಿಲ್ಲಿ ಹೇಳ್ತೇವೆ. ತೆಲಂಗಾಣ ಹೊಸ ರಾಜ್ಯ. ಇನ್ನು ಹೊಸ ರಾಜ್ಯ ಆಗಿ ಯಾವುದು ಬಂದಿದೆ ಅಂದರೆ ರಾಜ್ಯ ಅದು ತೆಲಂಗಾಣ. ಮತ್ತು ರಾಜ್ಯಗಳಲ್ಲಿ ರಾಜಸ್ಥಾನವು ವಿಸ್ತೀರ್ಣದಲ್ಲಿ ದೊಡ್ಡದು. ಅಂದರೆ ನಮ್ಮ ಭಾರತ ದೇಶ ತಗೊಂಡ್ರೆ ಅದರಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾದ ರಾಜ್ಯ ಅಂತಂದರೆ ಅದು ರಾಜಸ್ಥಾನ. ಮತ್ತು ಚಿಕ್ಕದಾದ ಅಂದರೆ ವಿಸ್ತೀರ್ಣದಲ್ಲಿ ಚಿಕ್ಕದಾದಂತಹ ರಾಜ್ಯ ಅಂದರೆ ಅದು ಗೋವಾ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ಬೋದು ಎಲ್ಲ ರಾಜ್ಯಗಳು ಕೂಡ ಇದೆ. ಈ ರಾಜಸ್ಥಾನ ಏನಿದೆಯಲ್ಲ ಇಲ್ಲಿ, ಆ ರಾಜಸ್ಥಾನ ಏನು ವಿಸ್ತೀರ್ಣದಲ್ಲಿ ದೊಡ್ಡದಾದಂತಹ ರಾಜ್ಯ, ಮತ್ತು ಗೋವಾ ಏನಿದೆಯಲ್ಲ ಅದು ವಿಸ್ತೀರ್ಣದಲ್ಲಿ ತುಂಬ ಚಿಕ್ಕದಾದಂತಹ ರಾಜ್ಯ ಅದು. ನೀವಿಲ್ಲಿ ನೋಡ್ಬೋದು ಎಲ್ಲವೂ ಕೂಡ. ಇದು ನಿಮಗೆ ತಿಳಿದಿದೆ, ಇದನ್ನು ನೀವು ನೋಡ್ಕೊಳ್ಬೇಕು. ಯಾಕಂದರೆ ಇದು ಏನು ತುಂಬ ಏನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಯಾವ ರೇಖೆಗಳು ಅಂದರೆ ಯಾವ ರಾಜ್ಯಗಳನ್ನು ಯಾವ ದೇಶಗಳನ್ನು ಬೇರ್ಪಡಿಸಿಟ್ಟಿರ್ತಾರೆ ಆ ಗಡಿ ರೇಖೆಗೆ ಏನಂತ ನಾವು ಹೇಳ್ತೀವಿ ಅಂತ ನಾವು ಹೇಳ್ತೇವೆ. ಈಗ ರ್ಯಾಡ್ಕ್ಲಿಫ್ ರೇಖೆ ಅಂತ ಏನಿದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನಗಳ ಗಡಿ ರೇಖೆ. ಇದು ಭಾರತ ಮತ್ತು ಪಾಕಿಸ್ತಾನವನ್ನು ಏನು ಸಪ್ರೇಟ್ ಅಂದರೆ ಇದು ನಮ್ಮ ದೇಶ ಅಂತ ಅದು ಗುರುತಿಸ್ಬೇಕಂದ್ರೆ ಅವೆರಡರ ಮಿಡಲ್ ಬೌಂಡ್ರಿ ಅಂತ ಏನಿರುತ್ತಲ್ಲ ಆ ಗಡಿ ರೇಖೆ ಯಾವುದಿದು ಅದಕ್ಕಿರುವಂತಹ ಹೆಸರು ಯಾವುದಿದು ರ್ಯಾಡ್ಕ್ಲಿಫ್ ರೇಖೆ ಅಂತ ನಾವು ಹೇಳ್ತೇವೆ. ಇನ್ನು ಡ್ಯುರಾಂಡ್ ರೇಖೆ ಅಂದರೆ ಭಾರತ ಮತ್ತು ಅಫ್ಘಾನಿಸ್ತಾನ್ಗಳ ಗಡಿ ರೇಖೆ ಇದು. ಮತ್ತು ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಂದರೆ ಅದು ಭಾರತ ಮತ್ತು ಚೀನಾ ನಡುವೆ ಇದೆ. ಇದು ನೋಡಿ, ಇದು ಭೂಗೋಳ ತುಂಬ ಈಸಿ ಇದೆ, ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇದು ನೋಡಿ, ಇವನ್ನೆಲ್ಲ ಬಿಟ್ಟ ಸ್ಥಳಗಳನ್ನು ತುಂಬಿ ನೋಡಿ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಹೇಳಿದ್ನಲ್ಲ ನಾನು 32,87,263 ಚದುರ ಕಿಲೋಮೀಟರ್. ಹೀಗೆ ಇವೆಲ್ಲವೂ ಕೂಡ ನೀವು ತುಂಬಿಕೊಳ್ತಾ ಹೋಗಿ. ಗುಂಪಿನಲ್ಲಿ ಚರ್ಚಿಸೋದ್ರಿಂದ ಏನಾಗುತ್ತೆ, ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಕಾನ್ಸೆಪ್ಟ್ಸ್ಗಳನ್ನು. ಥ್ಯಾಂಕ್ ಯು.